ಹೆಂಗಿದೆ ದರ್ಶು? ಡಿಫ್ರೆಂಟ್ ಆಗಿದೆ ತಿನ್ ನೋಡು ಎಲ್ಲ. ಡಿಫ್ರೆಂಟ್ ಟೇಸ್ಟಾ? ಇದು ಹೆಂಗಿದೆ? ಸ್ವೀಟಾ? ಎಷ್ಟೊಂದು ಜನ ಬಂದಿದ್ದಾರೆ ಆಲ್ರೆಡಿ ಊಟಕ್ಕೆ. ನಾವು ಯಾರೂ ಇರಲ್ಲ, ನಾವೇ ಫಸ್ಟ್ ಇರ್ತೀವಿ ಅಂದ್ಕೊಂಡು 7:15 ಬಂದ್ವಿ. ಇವಾಗ ಇಂಡಿಯಾದಲ್ಲಿ 5 o'clock ಆಗಿರುತ್ತೆ ಅರ್ಲಿ ಮಾರ್ನಿಂಗು. 4 o'clock. ಇಂಡಿಯಾದ 4 o'clockಗೆ ನಾವು ಇಲ್ಲಿ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀವಿ. ತೋರಿಸ್ತೀನಿ ರೀ ಹೆಂಗಿದೆ ಅಂತ. ಸ್ಟಿಕ್ಕಿ ಬೀನ್ಸ್ ಅಂತ ಹಿಂಗೆ ಕಲಸಿ 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 ಒಂದು ಮನೆ 2 ಕಾರು. ಎಲ್ಲ ಒಂದೇ ಥರ ಪ್ಯಾಟರ್ನ್ ಮನೆ. ಹೌದು. ಸೊ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮುಗಿಸಿ ವಾಕಿಂಗ್ ಹೋಗ್ತಾ ಇದ್ದೀವಿ. ಎಸ್. ಹೆಂಗಿತ್ತು ದರ್ಶು ಬ್ರೇಕ್ಫಾಸ್ಟು? ಬ್ರೇಕ್ಫಾಸ್ಟ್ ಸಖತ್ತಾಗಿತ್ತು. ಅಲ್ಲಿ ನೋಡಲಿ ಅದೇ ಮರ ಅನಿಸುತ್ತೆ, ಫುಲ್ಲು ರೆಡ್ ಕಾಯಿಗಳು. ಹಾಂ, ಹೆಂಗೆ ಚೆನ್ನಾಗಿದ್ದಾವೆ ಮನೆ, ಸ್ಟೆಪ್ ವೈಸು. ಹೌದು. ಈ ರೋಡ್ ಇಡೀ ಯಾಕೆ ಈ ಥರ ಪೇಂಟ್ ಮಾಡಿದಾರಪ್ಪ ಗೊತ್ತಿಲ್ಲ. ಇದು ನ್ಯಾರೋ ರೋಡ್ ಅಂತ. ನ್ಯಾರೋ ರೋಡ್ ಇವಳೇ ಕಟ್ಟಿಬಿಟ್ಲು. ಕ್ರಿಸ್ಮಸ್ ಮನೆಗಳು ಚಂದ ಅವ ಇಲ್ಲಿ. ನೋಡು, ಇಲ್ಲೇ ಮನೆಯಲ್ಲೇ ಬೆಳೆದಿದ್ದಾರೆ. ಏನು ದರ್ಶಿದು? ಅಮೆಝಾನ್ ಮನೆ. ಹಿಂಗಿರ್ಬೇಕಿತ್ತು ನಂದು. ನನಗೆ ತಿನ್ಕೊಂಡು ಗ್ರೀನ್ ಬಂದಾಗ ಹೋಗ್ತಾ ಇದ್ದೀವಿ. ಅಕಸ್ಮಾತ್ ಈಗ ಅವರು ಬರ್ತಾ ಇದ್ದಾರೆ ಬೈಕ್ ಕಾರ್ ಅವರು ಆರಾಮ್ಸೆ ಹೋಗ್ಬೋದು. ಈಗ ಹೋಗಲ್ಲ ನೋಡು. ಹಾಂ, ಅವ್ರು ಸ್ಟಾಪ್ ಮಾಡಿಸ್ತಾರೆ. ನಾವು ಕ್ರಾಸ್ ಮಾಡೋ ತನಕ ಅವ್ರು ವೆಯ್ಟ್ ಮಾಡ್ತಾರೆ. ಇಲ್ಲಿ ಇವಾಗ ಹೋಗ್ತಾ ಇದ್ದಾರೆ. ಎಷ್ಟು ಸಿವಿಕ್ ಸೆನ್ಸ್ ಅಲ್ವಾ? ಸಿಸ್ಟಮ್ಯಾಟಿಕ್ ಇವರು. ರೋಡೇ ಫುಲ್ ಖಾಲಿ ಇದೆ ನೋಡು, ಯಾರು ಇಲ್ಲ. ಅಷ್ಟು ಯಾರು ಇಲ್ಲ, ಜಸ್ಟ್ ನಾವು ಕ್ರಾಸ್ ಮಾಡೋ ತನಕ ವೆಯ್ಟ್ ಮಾಡಿ ಕ್ರಾಸ್ ಮಾಡೋದು. ಈ ಥರ ಇಂಡಿಯಾದಲ್ಲಿ ಇದ್ದಿದ್ರೆ ನಾವು ಆ ಕಡೆ ಈ ಕಡೆ ನೋಡೋದೇ ಬಿಡ. ಗ್ರೀನ್ ಲೈಟ್ ಬಂದ ತಕ್ಷಣ ನಡ್ಕೊಂಡು ಹೋಗ್ಬೋದು ಅಲ್ವಾ? ನಮ್ಮ ಹೋಟೆಲ್ ಬಂತು, ಏಷ್ಯಾ ಹೋಟೆಲ್ ಇದೆ ನಮ್ಮದು. ಒಳ್ಳೆ ಬ್ರೇಕ್ಫಾಸ್ಟ್. ಹೌದು, ಫ್ರೀ ಬ್ರೇಕ್ಫಾಸ್ಟ್ ಮತ್ತು ಅಷ್ಟು ಕಾಸ್ಟ್ಲಿನೂ ಏನೂ ಇಲ್ಲ ಇದು, ಅಂದರೆ ಜಾಪನೀಸ್ ಪ್ರೈಸ್ ಕಂಪೇರ್ ಮಾಡಿದ್ರೆ. ನಮ್ಮದು 7th ಫ್ಲೋರಲ್ಲಿ ಸಿಕ್ಕಿದೆ. ಹಲೋ, ಇವಾಗ ಏಷ್ಯಾ ಹೋಟೆಲ್ನ ಚೆಕ್ಔಟ್ ಮಾಡಿದ್ದೀವಿ. ಇಲ್ಲಿಂದ ಟೋಕಿಯೋಗೆ ಹೋಗ್ಬೇಕು. ನರಿಟಾಯಿಂದ ಟೋಕಿಯೋಗೆ ಹೋಗ್ತಾ ಇದ್ದೀವಿ. ಆಕ್ಚುಲಿ ಇದೊಂದು ಐಡಿಯಾ. ಇದು ಎಲ್ಲರೂ ಡೈರೆಕ್ಟ್ ಬಂದು ಅಯ್ಯೋ ಟೋಕಿಯೋ ಅಂತ ಓಡೋಗ್ತಾ ಇರ್ತಾರೆ ಫ್ಲೈಟ್ ಇಂದ ಬಂದು. ನರಿಟಾಗ್ ಬಂದ್ರೆ ನರಿಟಾ ದೂರ ಇದೆ, ನರಿಟಾ ಮಾಡ್ಕೋಬಾರ್ದು ಅಂತ ಎಲ್ಲ ಥಿಂಕ್ ಮಾಡ್ತಾರೆ. ಅದ್ರ ಬದಲು ಈಗ ಏನದು ಲೆಸ್ ಪ್ರೈಸ್ ಏರೋಪ್ಲೇನ್ ಇತ್ತು ಅಂತ ತಿಳ್ಕೊ, ನರಿಟಾಗ್ ಬಂದು ಆರಾಮ್ಸೆ ನರಿಟಾ ಹತ್ರನೇ ಇಲ್ಲೇ ಸ್ಟೇ ಆಗ್ಬೋದು. ಟೋಕಿಯೋ ಅಲ್ಲಿ ವೀಕೆಂಡ್ಸ್ ಹೆಚ್ಚು ಕಡಿಮೆ 10,000 15,000 ಇರುತ್ತೆ ರೂಮು. ಇಲ್ಲಿ ಕಡಿಮೆ ಇರುತ್ತೆ, 3,000-4,000 ಸಿಕ್ಬಿಡುತ್ತೆ. ಅದು 4 ಸ್ಟಾರ್ ಹೋಟೆಲ್ ಅಲ್ವಾ ಇದು? ಆಲ್ಮೋಸ್ಟ್ 4 ಸ್ಟಾರ್ ಇತ್ತು. ಆಯ್ತಾ, ಆರಾಮ್ಸೆ ಇಲ್ಲಿ ಬಂದು ಸ್ಟೇ ಆಗಿ ಅಲ್ಲೇ ಮೆಟ್ರೋ ಸ್ಟೇಷನ್ ಇದೆ. ಜಸ್ಟ್ 300 ಮೀಟರ್ಸ್ 300 ಮೀಟರ್ಸ್ ಆರಾಮ್ಸೆ ಇಲ್ಲಿಗೆ ಬಂದು ಈಗ ಇಲ್ಲಿಂದ ಡೈರೆಕ್ಟ್ ಟೋಕಿಯೋಗೆ ಮೆಟ್ರೋ ತಗೋಬಹುದು ಅಷ್ಟೇ. ಆರಾಮ್ಸೆ ಅಷ್ಟೇ. ಮತ್ತೆ ಟೋಕಿಯೋಗೆ ಸಿಗ್ತೀವಿ ಅಥವಾ ಮೆಟ್ರೋ ಸ್ಟೇಷನ್ ಸಿಗ್ತೀವಿ. ಅಲ್ಲಿವರೆಗೆ ಇವಾಗ ನಾವು ಮೆಟ್ರೋ ಸ್ಟೇಷನ್ ಬಂದಿದ್ದೀವಿ. ಇಲ್ಲಿ ಎಷ್ಟು ಗಂಟೆಗೆ ಮೆಟ್ರೋ? 11:15 ಇದೆ. ಇನ್ನು 10 ಗಂಟೆನಾ? ಇನ್ನು 10:30 ಇಲ್ಲ, 10:15. 10:15. ಇನ್ನೊಂದು ಅರ್ಧ ಗಂಟೆ ವೇಟ್ ಮಾಡಬೇಕು. ರೂಮಿಂದ ಸ್ವಲ್ಪ ಲೇಟಾಗಿ ಬಿಡ್ಬೋದಿತ್ತಲ್ವಾ?
ಯಾರಪ್ಪ ಅರ್ಜೆಂಟ್ ಮಾಡಿದ್ದು ಟೆನ್ ಆಯ್ತು ಅಂತ ಮೋಸ್ಟ್ಲಿ ನಾನು ಅರ್ಜೆಂಟ್ ಮಾಡಿದ್ದಕ್ಕೆ ಬಂದಿದ್ರೆ ಆ ಟೈಮ್ ಸಿಕ್ಕಿತ್ತು. ಹೋಗಲೇ 10:30 ಎಕ್ಸಾಕ್ಟ್ಲಿ ಸಿಕ್ಕಿತ್ತು. ಮಿಸ್ ಮಾಡ್ಕೊಂಡಿದ್ದೀವಿ ಮೋಸ್ಟ್ಲಿ. ನಾನು ಹೇಳಿದ ಥರ ಬೇಗ ಬಿಟ್ಟಿದ್ರೆ ಆಗೋಗ್ತಿತ್ತೇನೋ. ಸೊ ಇಲ್ಲಿ ಜನ ಫುಲ್ ಕಮ್ಮಿ ಇದ್ದಾರೆ. ಇಲ್ಲ ಬಂದ್ಬಿಡ್ತಾರೆ ಆ ಟೈಮ್ಗೆ. ಕರೆಕ್ಟ್ ಇದ್ರ ಟೈಮಿಗೆ ಬಂದ್ಬಿಡ್ತಾರೆ. ಮೆಟ್ರೋ ಬರೋ ಟೈಮ್ಗೆ ಜನನೂ ಇರ್ತಾರೆ. ಮತ್ತೆ ಇಲ್ಲಿ ಓಡಾಡ್ಕೊಂಡು ತಿನ್ನಂಗಿಲ್ಲ. ಸೊ ಕೂತ್ಕೊಂಡೆ ಎಲ್ಲ ತಿನ್ಬಿಡ್ಬೇಕು. ಬ್ಯಾಗಲ್ಲಿರೋದೆಲ್ಲ ಮುಗಿಸ್ಬಿಡೋಣ ವಿಷಯ. ಬ್ಯಾಗಲ್ಲಿರೋದೆಲ್ಲ ಮುಗಿಸ್ಬಿಡೋಣ ಇಲ್ಲಿ ಕೂತ್ಕೊಂಡು ಅರ್ಧ ಗಂಟೆಲಿ. ತಿನ್ನಂಗಿಲ್ಲ. ಸೊ ನಾವಿಲ್ಲಿಂದ ಟೋಕಿಯೋಗೆ ಹೋಗ್ಬೇಕು. ಟೋಕಿಯೋಗೆ 1.5 hour ಇದೆ ನೈಟಾ ಸ್ಟೇಷನ್ ಇಂದ. ಅಲ್ಲಿ ರೀಚ್ ಆಗಿ ರೂಮ್ ಚೆಕ್ ಇನ್ ಮಾಡಿ ಇವತ್ತೊಂದು 2 ಪ್ಲೇಸಸ್ ನೋಡ್ಬೋದಾ? 2-3 ಪ್ಲೇಸಸ್ ನೋಡೋಣ. ಅಷ್ಟೇ. ಸೊ ನಿಯರ್ ಬೈ ಪ್ಲೇಸಸ್ ಕವರ್ ಮಾಡ್ತೀವಿ. ಆಮೇಲೆ ಲೈಕ್ ರೆಸ್ಟ್ ಡೇ ಓನ್ಲಿ ಅಲ್ವಾ ಇವತ್ತು? ರೆಸ್ಟ್ ಡೇ ತರಾನೇ ಇವತ್ತು. ಲೀಜರ್ ಡೇ. ನೆನ್ನೆಲ್ಲ ಫುಲ್ ಡೇ ಟ್ರಾವೆಲ್ ಮಾಡಿದೀವಿ. ಇಟ್ಸ್ ಓಕೆ. ಅಂದ್ರೆ ನಾವು ಸುಮ್ಮನಿರಲ್ಲ, ಅದು ಬೇರೆ ವಿಷಯ. ಸಂಜೆ ಎಲ್ಲ ಸುತ್ತಾಡ್ತೀವಿ. ಓಕೆ. ನಾವು ಟೋಕಿಯೋ ರೀಚ್ ಆಯಿತು. ಇದಾದಮೇಲೆ ಒಂದು Airbnb ರೂಮ್ ಬುಕ್ ಮಾಡಿದ್ದೀವಿ. ಸೊ ಅದರದ್ದು ಚೆಕ್ ಇನ್ ಆಯಿತು. ಎಂಟ್ರ್ ಆಗ್ತಿದ್ದಂಗೆ ನೀವು ನೋಡ್ಬೋದು ರೈಟ್ ಸೈಡಲ್ಲೇ ಒಂದು ಕಿಚನ್ ಇದೆ. ಅಲ್ಲಿ ರೆಫ್ರಿಜರೇಟರ್, ಓವನ್ ಮತ್ತು ಸಮ್ ಟಾಯ್ಲೆಟ್ರೀಸ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಇಂಡಕ್ಷನ್ ಕೂಡ ಇದೆ ವಿತ್ ಗ್ರಿಲ್ಲರ್. ಸೊ ಅಡುಗೆ ಮಾಡ್ಕೋಬೇಕಂದ್ರೂ ಇಟ್ ವಾಸ್ ವೆರಿ ಈಸಿ. ಎಂಟ್ರ್ ಆಗ್ತಿದ್ದಂಗೆ ಇಲ್ಲಿ ನಮಗೆ ರೈಟ್ ಸೈಡಲ್ಲಿ ನಮ್ಮ ಬೆಡ್ರೂಮ್ ಇದೆ. ಇಲ್ಲಿ TV, ಟೇಬಲ್, ಸಮ್ ಚೇರ್ಸ್, ಆಮೇಲೆ 3 ಬೆಡ್ ಇರೋ ಒಂದು ರೂಮ್ ಇದು. ಅದಕ್ಕೆ ತುಂಬ ಸ್ಪೇಷಿಯಸ್ ಆಗಿದೆ. ಇದು ಬಾಲ್ಕನಿ. ಬಾಲ್ಕನಿಯಲ್ಲಿ ವಾಷಿಂಗ್ ಮಿಷಿನ್ ಕೂಡ ಪ್ರೊವೈಡ್ ಮಾಡಿದ್ರು. 3-4 ಡೇಸ್ ಟೋಕಿಯೋದಲ್ಲೇ ಇರೋದ್ರಿಂದ ನಮಗೆ ಬಟ್ಟೆ ಎಲ್ಲ ವಾಶ್ ಮಾಡ್ಕೊಳ್ಳೋಕ್ಕೆ ಈಸಿ ಆಯಿತು. ಇದು ಇನ್ನೊಂದು ವಿಂಡೋ ವ್ಯೂ. ಇವನು ಡೋರ್ ಹತ್ರ ನಿಂತ್ಕೊಬಿಟ್ಟಿದ್ದಾನೆ. ಲಗೇಜ್ನೆಲ್ಲ ಒಳಗಡೆ ಇಡೋದು ಬಿಟ್ಬಿಟ್ಟು ಏನಕ್ಕೆ ಅಂತ ಗೊತ್ತಿಲ್ಲ. ನೋಡ್ಬಿಟ್ಟು ಶಾಕ್ ಆಗಿಯೇ ಸರ್ಪ್ರೈಸ್ ಆಗಿಯೇ ನಿಂತಿದ್ದಾನೆ ಅಂತ ಗೊತ್ತಿಲ್ಲ. ಸೊ ಕಿಚನ್ ಪಕ್ಕನೇ ವಾಶ್ರೂಮ್ ಕೊಟ್ಟಿದ್ದಾರೆ. ಇದು ಆಟೋಮೆಟಿಕ್ ಕಮೋಡ್. ಸೊ ಸ್ವಲ್ಪ ಓಕೆ. ಆಮೇಲೆ ಬಾತ್ ಟಬ್ ಎಲ್ಲ ಇದೆ. ಬಾತ್ರೂಮ್ ಕೂಡ ಸ್ಪೇಷಿಯಸ್ ಆಗಿದೆ.